ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಈಗ ನಾನು ಏನು ಅಂತ ಹೇಳಬೇಕು ಅಕ್ಕನಿಗೆ? ನಮಗ್ ಸರಿಯಾಗಿ ಬುದ್ಧಿ ಕಲಿಸಿದ್ಯಾ ಬಿಡು. ಚಿಕ್ಕತ್ತೆ, ನೀವು ನನ್ನ ಕೈ ಬಿಟ್ಬಿಟ್ರೆ ನನಗೆ ಯಾರಿದ್ದಾರೆ? ಅದನ್ನ ನೀನು ನಂಬಿಕೆ ದ್ರೋಹ ಮಾಡೋದಕ್ಕಿಂತ ಮುಂಚೆ ಯೋಚನೆ ಮಾಡಬೇಕಾಗಿತ್ತು ಸತ್ಯ. ನಾನು ಎಷ್ಟೊಂದು ನಂಬಿದ್ದೆ, ನನ್ನ ಬೆನ್ನಿಗೆ ನೀನ್ ಚೂರಿ ಹಾಕ್ಬಿಟ್ಟೆ. ನನ್ನ ಮಗಳು ಕೆಲ್ಸಕ್ಕೆ ಹೋಗ್ತಾ ಇದ್ದು ನಿನಗೆ ಗೊತ್ತಿತ್ತು, ನೀನ್ ಮುಚ್ಚಿಟ್ಟೆ. ಅವಳು ಮತ್ತೆ ರಾಕೇಶ್ ಮಧ್ಯೆ ಏನೋ ನಡೀತಾ ಇದ್ದಿದ್ದು ನಿನಗೆ ಗೊತ್ತಿದ್ದು, ಅದನ್ನೂ ಮುಚ್ಚಿಟ್ಟೆ. ಈಗ ನನ್ ಯಾವ ಮುಖ ಹಿಡ್ಕೊಂಡು ನಿನ್ ಪರ ವಹಿಸ್ತಿ ಹೇಳು? ಸದ್ಯ ಈಗ್ಲಾದ್ರೂ ಬುದ್ಧಿ ಬಂತಲ್ಲ ನಿನಗೆ. ಯಾರು ಎಷ್ಟೇ ಮುಖವಾಡ ಹಾಕೊಂಡು ಓಡಾಡಿದ್ರು ಒಂದಲ್ಲ ಒಂದಿನ ಅದು ಕಳಚೋದೆ. ಈಗಿಲ್ಲೇ ಗೊತ್ತಾಯ್ತಲ್ಲ ನಿನಗೆ. ಹೇಳು ಸತ್ಯ, ಯಾಕೆ ನನ್ನಿಂದ ಎಲ್ಲ ಮುಚ್ಚಿಟ್ಟೆ? ನಾನ್ ಏನ್ ಅನ್ಯಾಯ ಮಾಡ್ದೆ ಅಂತ ನನಗೆ ಶಿಕ್ಷೆ ಕೊಟ್ಟೆ? ಚಿಕ್ಕತ್ತೆ, ಹೇಳ್ಬಾರ್ದು ಅಂತ ನಾನು ಮುಚ್ಚಿಟ್ಟಿರ್ಲಿಲ್ಲ, ಸರಿಯಾದ ಸಮಯ ಸಿಗ್ಲಿಲ್ಲ ಅಷ್ಟೇ. ಸಾಕು ಹುಡುಗಿ, ನಿನ್ನ ಯಾವ ವಿವರಣೆನೂ ನಮಗ್ ಬೇಕಾಗಿಲ್ಲ. ನೀನೀಗ ಕೊಡೋ ಸಬೂಬು ನಮಗಾಗಿರೋ ನೋವನ್ನ ಅವಮಾನನ್ನ ವಾಸಿ ಮಾಡಲ್ಲ. ಆವಾಗ್ಲೇ ಹೇಳಿದ ಅರ್ಥ ಆಗಿರ್ಬೇಕಲ್ಲ. ಇನ್ನೊಂದ್ಸಾರಿ ಈ ಕಡೆ ಸುಳಿದ್ರೆ ಪರಿಣಾಮ ನೆಟ್ಟಿಗಿರಲ್ಲ. ಕಾರ್ತಿಕ್, ಬಿಡು ಕೈ. ಕಾರ್ತಿಕ್, ನಿನ್ಗೆ ಹೇಳ್ತಾ ಇರೋದು, ಬಿಡು ನನ್ನ ಕೈ. ಪೂಜಾ, ಕಾರ್ತಿಕ್, ನಿನ್ ಚಿಕ್ಕಪ್ಪನೇ ತಡೆಯೋಷ್ಟು ದೊಡ್ಡವನಾಗ್ಬಿಟ್ಟೆ ನೀನು. ರಿತು ನನ್ನ ತಂಗಿ ಚಿಕ್ಕಪ್ಪ. ಅವಳ ಮೇಲೆ ಯಾರು ಕೈ ಎತ್ತಿದ್ರು ನಾನು ಸಹಿಸಲ್ಲ. ನಿನ್ನ ತಂಗಿ ಆಗೋದಕ್ಕಿಂತ ಮುಂಚೆ ಅವಳು ನನ್ನ ಮಗಳು. ಮಗಳನ್ನ ಹೀಗ ನಡ್ಸ್ಕೊಳ್ಳೋದು? ಜಾಂಡ್ರಿಗೆ ಮಾತಿನ ಪೆಟ್ಟು, ದಡ್ರಿಗೆ ದೊಣ್ಣೆ ಪೆಟ್ಟು ಅಂತಾರೆ. ನಿನ್ನ ತಂಗಿ ಅಥವಾ ದಡ್ಡ ಕೆಲಸ ಮಾಡ್ಯಾಳೆ. ಏನೇ ಇದ್ರು ಕೂತ್ ಮಾತಾಡಿ ಬಗೆಹರಿಸ್ಬೋದಲ್ಲ. ಕೈ ಎತ್ತದು ಯಾವುದಕ್ಕೂ ಪರಿಹಾರ ಅಲ್ಲ ಚಿಕ್ಕಪ್ಪ. ಇವಳನ್ನ ಹೇಗೆ ದಾರಿ ತರಬೇಕು ಅನ್ನೋದು ನನಗೆ ಗೊತ್ತಿದೆ. ನೀನು ನನಗೆ ಬುದ್ಧಿ ಹೇಳಕ್ಕೆ ಬರಬೇಡ ಕಾರ್ತಿಕ್. ಚಿಕ್ಕಪ್ಪ, ನೀವು ಯಾಕೆ ಈ ಥರ ತಾಳ್ಮೆ ಕಳ್ಕೊತಾ ಇದ್ದೀರಾ? ಮನೇಲಿ ಏನು ಜಗಳ ಆದರೂ ಮೊದಲು ಸಮಾಧಾನ ಹೇಳ್ತಿದ್ದವ್ರೆ ನೀವು. ಆದರೆ ಇವಾಗ ನನಗೀಗ ಗೊತ್ತಾಗ್ತಾ ಇದೆ, ಈ ಮನೇಲಿ ಚಿಕ್ಕವಳ ದೊಡ್ಡವ್ರ ಮುಂದೆ ನಿಂತು ಮಾತಾಡೋ ಅಭ್ಯಾಸ ಆಗೋಗ್ಬಿಟ್ಟಿದೆ ಅಂತ ಕಾಣುತ್ತೆ. ನೀನು ಈಗ ಅದೇ ದಾರಿ ಹಿಡಿತಾ ಇದೆಯಲ್ವಾ ಕಾರ್ತಿಕ್? ಅಣ್ಣ, ರಿತು, ಅಳಬೇಡ, ನಾನಿದ್ದೀನಲ್ಲ. ನಿಮ್ಮಣ್ಣ ಯಾವತ್ತಿದ್ರು ನಿನ್ನ ಪರ. ನಿನಗೆ ನಾನು ಏನೂ ಆಗಕ್ಕೆ ಬಿಡಲ್ಲ. ಹೆದರ್ಕೋಬೇಡ ಪುಟ್ಟ, ಅಳಬೇಡ. ಕಾರ್ತಿಕ್, ಬಿಡು ಅವಳನ್ನ. ಅವಳಿಗೆ ಹೇಳೋ ರೀತಿ ಹೇಳಿದ್ರೇ ಅರ್ಥ ಆಗೋದು. ಬಿಡು ಅವಳನ್ನ. ಅಳಬೇಡ ರಿತು.
ಏನು ಮಾಡ್ತಾ ಇದ್ದೀರಾ ಚಿಕ್ಕಪ್ಪ? ಅಣ್ಣ ಚಿಕ್ಕಪ್ಪ ಚಿಕ್ಕಪ್ಪ ಅಲ್ಲೇ ಮೊಮ್ಮಗನೆ ಊರಿಗೆಲ್ಲ ಬಾಡೂಟ ಹಾಕಿಸ್ತೀನಿ ಅಂತ ರೀಲ್ ಬಿಡ್ತಿದ್ಯೇನೋ ಅನ್ಕೊಂಡೆ. ಪರವಾಗಿಲ್ಲ ಕಳ್ಳ, ರಿಯಲ್ ಆಗೇ ಬಾಡೂಟ ಹಾಕಿಸ್ಬಿಟ್ಟಿದ್ಯಾ. ಮೆದ್ದೆ ಕಳ್ಳ ನಿನ್ನ. ಮತ್ತೆ ನಾವು ಅಂದ್ರೆ ಸುಮ್ಮನೆನಾ ಗೊಗಯ್ಯ? ನಾನು ನೋಡಕ್ ಹಿಂಗಿದ್ದೀನಷ್ಟೇ. ನಾನು ಹಿಸ್ಟ್ರಿ ಕೇಳಿದ್ರೆ ಒಂದ್ ನಿಮಿಷ ಪದ್ರಗುಟ್ಟೈತ್ಯಾ. ಓಹೋ ನಿಮ್ಮ ಹಿಸ್ಟ್ರಿ ನಮಗ್ ಗೊತ್ತಿಲ್ವಾ? ನಿಮ್ಮಪ್ಪ ಸ್ಟ್ರಾಂಗ್ ಇರೋದಕ್ಕೆ ತಾನೇ ನೀನು ಅದಕ್ಕೇನ ಕರ್ಕೊಬಂದು ಈ ಹಳ್ಳಿಲಿ ಕೊದ್ದು ಮುಚ್ಚಿ ಸಂಸಾರ ಮಾಡ್ತಿರೋದು. ಇಲ್ಲ ಅಂದ್ರೆ ತಾವು ತಮ್ಮ ಮ್ಯಾಂಕ್ಷನ್ ಇರ್ತಾ ಇದ್ರಿ ಅಲ್ವಾ ಸರ್? ಮಗನೇ ನನಗೆ ಕಿಂಡಲ್ಲ ಒದ್ದ ಅಂದ್ರೆ ಊರಾಚೆ ಹೋಗಿ ಬಿದ್ದಿರ್ಬೇಕು. ಕಾಮಿಡಿ ನೀನೇನು ಹೇಳು ಪಾಪಯ್ಯ, ಬಾಡೂಟ ತಿಂದೋರಲ್ಲ ಭಾರಿ ಖುಷಿ ಪಟ್ರು. ಅದ್ರಲ್ಲೂ ಆ ಮುದುಕಿ. ಯಾವ ಮುದ್ಕಿನ? ಅದೇ ಪಾಪಯ್ಯ, ಅದೇ ಪ್ರಸ್ಥಾನ ಅಂತ ಕೇಳದ್ಲಲ್ಲ, ಮಗು ಆದಾಗ್ಲು ಇದೇ ತರ ಊಟ ಹಾಕ್ಸಪ್ಪ ಅಂತ ಕೇಳದ್ಲಲ್ಲ, ಅದೇ ಮುದುಕಿ. ಅದಕ್ಕೇನತ್ಲ ಆಗ್ಲೂ ಹಾಕ್ಸಿದ್ರೆ ಆಯ್ತು ಬಿಡು. ಅದೆಲ್ಲ ಬಾಲಂಗ್ ಜೂಜೂಬಿ ಗೊಗಯ್ಯ ಏನಿದು? ಏನೇ ಆಗ್ಲಿ ಕಳ್ಳ, ನಮ್ಮ ಬಾಬಯ್ಯ ಕಲಾಕಾರ ಮಗ. ಏನ್ ಕಲಾಕಾರನೋ ಏನೋ, ಸಂಜೆ ಆದ್ರೆ ಟೀ ಸಿಗರೇಟ್ ಕಾಸಿಲ್ಲ ಅಂತಾನೆ, ನಮಗ್ ಕಾಸು ಕೊಡೋಂದ್ರು ಇಲ್ಲ ಅಂತಾನೆ. ಆದ್ರೂ ಊರವ್ರಿಗೆಲ್ಲ ಬಾಡೂಟ ಸೀರೆ ಜೊತೆಗೆ 500 ರೂಪಾಯಿ ಬೇರೆ. ಬಾಬಯ್ಯ ಇದಕ್ಕೆಲ್ಲ ದುಡ್ಡು ಎಲ್ಲಿಂದ ಬರ್ತಾ ಇದೆ? ನಿನಗೆ ಯಾಕ್ಲ ಅವೆಲ್ಲ? ನಿಂದು ಎಷ್ಟಿದೆಯೋ ಅಷ್ಟು ನೋಡ್ಕೊ. ಅಲ್ಲ, ಎಲ್ಲಾದ್ರೂ ದರೋಡೆ ಗಿರೋಡೆ ಮಾಡ್ಬಿಟ್ಟಿದ್ಯಾ ಅಂತ. ಇಲ್ಲಾಂದ್ರೆ ಇಷ್ಟೊಂದು ಹಣ ಎಲ್ಲಿಂದ ಬರಕ್ ಸಾಧ್ಯ? ಎಲ್ಲಿಂದಾನೋ ಬಂತು ಬಿಡ್ಲಾ? ಅದೇ ಎಲ್ಲಿಂದ? ಅಷ್ಟು ದುಡ್ಡು ಎಲ್ಲಿಂದ ಬಂತು? ದಿವ್ಯಾ, ನೀನ್ ಯಾವಾಗ ಬಂದೆ? ಅದೆಲ್ಲ ಇವಾಗ ಬೇಕಾ? ನಾನು ಎಷ್ಟೋ ಸಲ ನೋಡಿದ್ದೀನಿ, 10 ರೂಪಾಯಿನೂ ನಿನ್ನ ಹತ್ರ ಗತಿ ಇರಲ್ಲ. ಇವಾಗ ನೋಡಿದ್ರೆ ಇಷ್ಟೊಂದೆಲ್ಲ ಶೋಕಿ ಮಾಡಿದ್ಯಾ. ದುಡ್ಡೆಲ್ಲಿಂದ ಬಂತು? ಗೊಗಯ್ಯ, ಬಾಬಯ್ಯ ಸರಿಯಾಗಿ ತಗಲ ಕಂಡ. ಇದೇನ್ ಬೇಬಿ ಹೀಗೆ ಕೇಳ್ತಾ ಇದೀಯಾ? ಮೊನ್ನೆನೇ ಹೇಳಿದ್ನಲ್ಲ ನಮ್ಮ ವಿಷಯ ಅಪ್ಪನ ಗೊತ್ತಾಗಿದೆ ಅಂತ. ಸಾಕ್ ನಿಲ್ಸು ನಿನ್ ಸುಳ್ಳ. ನಿಮ್ಮಪ್ಪ ಕೊಟ್ಟಿರೋದಲ್ಲ ಅಂತ ನಿನಗೂ ಗೊತ್ತು, ನನಗೂ ಗೊತ್ತು. ದುಡ್ಡು ಎಲ್ಲಿಂದ ಬಂತು? ನಿಜ ಏನು ಅಂತ ಹೇಳಿದ್ರೆ ಸರಿ. ಏನ್ ದಿವ್ಯಾ ನೀನು ನನ್ನ ಮೇಲೆ ಡೌಟ್ ಪಡ್ತಾ ಇದೀಯಾ? ನಾನು ಯಾವತ್ತಾದ್ರೂ ನಿನ್ನ ಹತ್ರ ಸುಳ್ಳು ಹೇಳಿದ್ದೀನಾ? ನಾನೇನ್ ಬಕ್ರ ತರ ಕಾಣಿಸ್ತಿದ್ದೀನಾ? ಸತ್ಯದ ತಲೆ ಮೇಲೆ ಹೊರದಾಗ ಸುಳ್ಳು ಹೇಳ್ತಿದ್ಯಲ್ಲ. ಒಂದ್ ವೇಳೆ ಆ ದುಡ್ಡನ್ನ ನಿಮ್ಮಪ್ಪನೇ ಕೊಟ್ಟಿದ್ದಿದ್ರೆ ತಾತ ಮತ್ತೆ ಚೋಟ ಯಾಕೆ ನಿನ್ನನ್ ಕೇಳ್ತಾ ಇದ್ರು? ಅಪ್ಪ ಕೊಟ್ಟಿರೋ ವಿಷಯ ಇವ್ರಿಗೂ ಗೊತ್ತಿಲ್ಲ ದಿವ್ಯಾ. ನಮ್ಮಪ್ಪ ಬಲಗೈಲಿ ಮಾಡಿದ್ದು ಎಡಗೈ ಗೊತ್ತಾಗ್ಬಾರ್ದು ಅನ್ನೋ ಕ್ಯಾಟಗರಿ ಅವರು. ಇನ್ನು ಈ ತಾತಂಗ್ ಹೇಳ್ತಾರ? ಸಾಕ್ ಬಾಯ್ ಮುಚ್ತೀಯ. ಪ್ರತಿದಿನ ಹೊಸ ಕತೆ ಕೇಳೋಷ್ಟು ಟೈಮ್ ನನಗಿಲ್ಲ. ಅದಕ್ಕೆ ಈಗ್ಲೇ ನಡಿ, ನಾನ್ ನಿಮ್ಮಪ್ಪನ್ನ ನೋಡ್ಬೇಕು, ಅವ್ರ ಹತ್ರ ಮಾತಾಡ್ಬೇಕು. ಆಗಲ್ಲ ಅಂತ ಕತೆ ಹೊಡೆದ್ರೆ ನಾನ್ ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ಅದಾಗಲ್ಲ ಅಂತ ನಿನಗೆ ಗೊತ್ತಲ್ಲ ಬೇಬಿ. ಯಾಕಾಗಲ್ಲ? ಯಾಕೋ ಆಗಲ್ಲ? ಬಾಡೂಟ ಹಾಕ್ಸಕ್ಕೆ ನಿಮ್ಮಪ್ಪ ದುಡ್ಡು ಕೊಟ್ಟಿದ್ದಾರೆ ಅಂದ್ಮೇಲೆ ನನ್ನನ್ನು ಒಪ್ಕೊಳಕ್ ಏನೋ ರೋಗ? ಅದು ಹಾಗಲ್ಲ ದಿವ್ಯಾ. ಹಾಗೂ ಇಲ್ಲ ಹೀಗೂ ಇಲ್ಲ, ನಾವು ನಿಮ್ಮಪ್ಪನ್ನ ಮೀಟ್ ಮಾಡ್ತಾ ಇದೀವಿ ಅಷ್ಟೇ. ಅಯ್ಯೋ ದೇವ್ರೆ, ಬಂತಲ್ಲಪ್ಪ ಪಜೀತಿ, ಮತ್ತೆ ಶುರು ಹಚ್ಕೊಂಡ್ಬಿಟ್ಲಾ? ಹಲೋ, ಏನ್ ಯೋಚನೆ ಮಾಡ್ತಾ ಇದ್ಯಾ?
ನಿನಗೆ ಹೇಗೆ ಹೇಳೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಯಾಕಂದರೆ ನೀನು ನನ್ನ ಮಾತು ಕೇಳೋ ಪರಿಸ್ಥಿತಿಲೇ ಇಲ್ಲ. ನನ್ನ ಹೆಂಡ್ತಿನೇ ನನ್ನ ಮಾತು ಕೇಳಲ್ಲ ಅನ್ನೋದು ನನಗೆ ಎಷ್ಟು ಹರ್ಟ್ ಆಗ್ತಿದೆ ಗೊತ್ತಾ? ಸರಿ, ಅದೇನು ಅಂತ ಬೊಗಳು. ದಿವ್ಯಾ, ನಮ್ಮಪ್ಪನೇ ಕಾಮನ್ ಮ್ಯಾನ್ ಅನ್ಕೊಂಡಿದ್ಯಾ? ನೋಡಬೇಕು ಅಂದ ತಕ್ಷಣ ಸಿಕ್ಬಿಡಕ್ಕೆ. ಮೊದಲೇ ಅವ್ರಿಗೆ ನಮ್ಮ ಮೇಲೆ ಸಿಕ್ಕಾಪಟ್ಟೆ ಸಿಟ್ಟಿದೆ. ಅದು ಬೇರೆ ಅವ್ರು ಇಂಟರ್ನ್ಯಾಷನಲ್ ಟ್ರಿಪ್ಪಲ್ಲಿ ಬೇರೆ ಇದ್ದಾರೆ. ಅವರು ಈಗ ಸದ್ಯಕ್ಕಂತೂ ಕೈಗೆ ಸಿಗಲ್ಲ. ಮತ್ತೆ ಕತೆನಾ? ಕತೆ ಅಲ್ಲ ಬೇಬಿ, ನಿನ್ನ ನಾಣೆಗೂ ನಿಜಾನೇ. ಯಾವಾಗ ವಾಪಸ್ ಬರ್ತಾರೆ ಅಂತ ಗೊತ್ತಿಲ್ಲ ನನಗೆ. ಸರಿ, ಅವ್ರು ಬಂದ ತಕ್ಷಣ ಅವ್ರನ್ನ ನೋಡಕ್ ಕರ್ಕೊಂಡು ಹೋಗ್ಬೇಕು. ಸರಿ ದಿವ್ಯಾ. ಮೊಮ್ಮಗನೆ ಚೆನ್ನಾಗಿ ಮಾರ್ಸ್ಬಿಡ್ತಿ ಯಾಕಲ್ಲ? ನಾವು ಅಂದ್ರೆ ಸುಮ್ಮನೆನಾ? ದೇವ್ರೆ, ಏನಾದರೂ ಹೆಚ್ಚು ಕಮ್ಮಿ ಆದರೆ ನಾನೇನು ಮಾಡಲಿ? ಡೇ, ಏನಾಯ್ತು ನಿನಗೆ? ಯಾಕೋ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ಯಾ? ಒಂದು ಸೆಕೆಂಡ್. ಸ್ವಿಚ್ ಆಫ್ ಅಂತ ಬರ್ತಿದ್ಯಲ್ರೋ. ಲೇ, ಮೊದಲು ಏನಾಯ್ತು ಅಂತ ಹೇಳು. ನಾನು ರಿತು ಜೊತೆ ಮಾತಾಡ್ತಿದ್ನಲ್ಲ, ಸಡನ್ನಾಗಿ ಅವ್ರ ಅಪ್ಪ ಬಂದರು. ನನ್ನ ಜೊತೆ ಮಾತಾಡ್ತಿದ್ದಕ್ಕೆ ಅವಳಿಗೆ ಬೈತಾ ಇದ್ರು. ಆಮೇಲೆ ನೋಡಿದ್ರೆ ಫೋನ್ ಕಟ್ ಆಯಿತು. ಇವಾಗ ಸ್ವಿಚ್ ಆಫ್ ಅಂತ ಬರ್ತಾ ಇದೆ. ಏನೋ ಇದು, ನಿನ್ನ ಲೈಫಲ್ಲಿ ಒಂದಾದ್ಮೇಲೆ ಒಂದು ಪ್ರಾಬ್ಲಮ್ ಬರ್ತಾನೆ ಇದೆ. ಲೋ, ಸತ್ಯಂಗೆ ಹೇಳೋಣ ಕಣ. ಸತ್ಯ ಹೆಂಗೋ ಅಲ್ಲೇ ಇರ್ತಾಳೆ. ಏನು ವಿಷಯ ಅಂತ ತಿಳ್ಕೊಂಡು ಅವಳೇ ಹೇಳ್ತಾಳೆ. ಲೇ ಗುಂಗ್ರ, ಅವೆಲ್ಲ ಏನು ಬೇಡ. ಮೊದಲೇ ಅವಳಿಗೆ ಸಮಸ್ಯೆಗಳು ಹಾಸಿ ಹೊದೆಯೋ ಅಷ್ಟಿದೆ, ಇದನ್ನ ಬೇರೆ ಅವಳು ತಲೆ ಕಟ್ಟಬೇಕಾ? ಏನು ಬೇಡ. ಹ್ಞೂ ಕಣ, ಸತ್ಯಂಗೆ ಹೇಳೋದು ಬೇಡ. ಮೊದಲೇ ಅವಳು ಟೆನ್ಷನ್ ಮಾಡ್ಕೊಂಡಿದ್ದಾಳೆ. ಮನೇಲಿ ನನಗೋಸ್ಕರ ಜಗಳ ಬೇರೆ ಮಾಡಿದ್ದಾಳೆ. ಹೌದು ಕಣೋ, ಈ ಸರಿ ನಾವೇ ಏನಾದರೂ ಮಾಡಬೇಕು. ರಿತುಗೆ ಏನಾಗಿದೆ ಅಂತ ತಿಳ್ಕೊಂಡ್ರೆ ಸಾಕು ಕಣ್ರೋ. ಗುಂಗ್ರ, ಸತ್ಯನ ಮನೆ ಹತ್ರ ಹೋಗಿ ಯಾರೂ ಇಲ್ಲದೆ ಇರೋ ಟೈಮ್ ನೋಡಿಕೊಂಡು ರಿತುನ ಮಾತಾಡ್ಸ್ಕೊಂಡು ಬರೋಣ. ನಾನು ಬರ್ತೀನಿ. ಅಪ್ಪ ತಂದೆ, ಈಗಾಗಿರೋದೇ ಸಾಕು, ತಾವು ಇಲ್ಲೇ ಸುಧಾರಿಸ್ಕೊಳ್ಳಿ. ಈ ಪರಿಸ್ಥಿತಿಲಿ ನೀವು ಅಲ್ಲಿಗೆ ಬೇರೆ ಬರ್ತೀರಾ? ಬೇಡ, ಆಗಲ್ಲ, ತಿಳ್ಕೊಳ್ಳಿ. ನನಗೆ ಈಗಾಗ್ತಿರೋ ಟೆನ್ಷನ್ಗೆ ತಲೆ ಕೆಟ್ಟು ಹೋಗಿದೆ ಕಣ್ರೋ. ಅಲ್ಲಿ ಏನಾಗ್ತಿದೆ ಅಂತ ತಿಳ್ಕೊಳ್ದೆ ಹೋದ್ರೆ ನನಗೆ ಹುಚ್ಚಿಡ್ದಂಗೆ ಆಗುತ್ತೆ. ನಾನು ಬರ್ತೀನಿ ಕಣ್ರೋ, ಪ್ಲೀಸ್. ಬೇಡ ರಾಕಿ, ಅಕಸ್ಮಾತ್ ತಿರ್ಗಾ ಏನಾದರೂ ನಿನ್ನ ರಿತು ಜೊತೆ ನೋಡಿದ್ರೆ ಅಷ್ಟೇ ನಮ್ಮ ಕತೆ. ಗ್ಲವ್, ಆಮೇಲೆ ಅದರಿಂದ ಸತ್ಯಂಗೂ ತೊಂದರೆ ಆಗುತ್ತೋ? ನನಗೆ ಅದೆಲ್ಲ ಗೊತ್ತಿಲ್ಲ ಕಣ್ರೋ. ನಾನು ಅವಳ ನೋಡಿ ಮಾತಾಡಬೇಕು ಅಂದರೆ ಮಾತಾಡ್ಬೇಕಷ್ಟೇ. ಸರಿನಪ್ಪ, ಇನ್ನೇನೋ ಮಾಡೋಕ್ಕಾಗುತ್ತೆ? ನೋಡಿದ್ಯಲ್ಲ ಹೆಂಗ್ ಸಾಯ್ತವನೆ ಅಂತ. ಸರಿ, ಹಿಡ್ಕೊ ಅವನ್ನ. ಬಾ, ಒಳ್ಳೆ ಮಗು ಥರ ಆಡ್ತೀಯ. ಈ ಕಡೆ ಲೇ ಮೊಮ್ಮಗನೆ, ಓದ್ಯಾ ಪಿಚಾಚಿ ಇದ್ರೆ ಬಂದ್ಯಾ ಗವಾಕ್ಸಿಂದ ಮತ್ ಬತ್ತಾಳು ನೋಡ್ಲಾ? ಗೋಗಯ್ಯ, ಇವತ್ತು ನನಗೇನೋ ಕಾದಿದೆ. ಇವಳು ಯಾಕೋ ನನ್ನ ಬಿಡೋ ಥರ ಕಾಣ್ತಿಲ್ಲ. ನನ್ಗೊಂದು ಡೌಟ್. ಏನ್ ದಿವ್ಯಾ ಡೌಟು? ಯಾರು ನಿಮ್ಮಪ್ಪ? ಅವ್ರು ಏನು ಬಿಸ್ನೆಸ್ ಮಾಡ್ತಿದ್ದಾರೆ ಅಂತ ನನಗೂ ಗೊತ್ತಾಗಬೇಕು. ಎಲ್ಲ ನಿನಗೆ ಹೇಳಿದ್ದೀನಲ್ಲ. ಹೇಳಿದ್ದೆ, ಆದರೆ ಪ್ರತಿ ಸಲ ಹೇಳಬೇಕಾದ್ರೂ ಬೇರೆ ಬೇರೆ ಕತೆ ಹೇಳ್ತಾ ಇದೆಯಾ. ನನಗೆ ಕನ್ಫ್ಯೂಸ್ ಆಗ್ತಿದೆ. ಏನು ಮಾಡೋದು ದಿವ್ಯಾ? ನಮ್ಮ ಅಪ್ಪನಿಗೆ ಕನ್ಫ್ಯೂಸ್ ಆಗುವಷ್ಟು ಆಸ್ತಿ ಪಾಸ್ತಿ ಫ್ರಾಂಚೈಸು ಬಿಸ್ನೆಸ್ ಎಲ್ಲ ಇದೆ. ಕನ್ಫ್ಯೂಸ್ ಆಗೋದು ನಾರ್ಮಲ್ಲು, ಕೆಲವೊಂದ್ಸರಿ ನನಗೆ ಆಗ್ಬಿಡುತ್ತೆ. ಅಂದರೆ ನಿಮ್ಮಪ್ಪ ಅಷ್ಟು ದೊಡ್ಡ ಮನುಷ್ಯನಾ? ಪಕ್ಕ, ಡೌಟೇ ಬೇಡ. ನೋಡ್ತಾತ ದಿವ್ಯಾ ಕೇಳ್ತಾರೋ ಪ್ರಶ್ನೆನ, ನಮ್ಮಪ್ಪ ಎಷ್ಟು ದೊಡ್ಡ ಶ್ರೀಮಂತರು, ಅವ್ರ ಹತ್ರ ಎಷ್ಟು ದುಡ್ಡಿದೆ ಅಂತ ಅಳಿಯಕ್ಕೆ ಆಗಲ್ಲ ಅಂತ ಜನ ಮಾತಾಡ್ಕೋತಾರೆ ಗೊತ್ತಾ? ಹಾಗಿದ್ರೆ
ಈ ಜನಗಳಿಗೆ ನಿಮ್ಮಪ್ಪನ ಬಗ್ಗೆ ಗೊತ್ತಾ? ನಿಮ್ಮಪ್ಪ ಅಷ್ಟು ದೊಡ್ಡ ಶ್ರೀಮಂತರು ಅಂದಮೇಲೆ ಊರಲ್ಲಿರೋ ಜನರಿಗೆಲ್ಲ ಅವ್ರ ಬಗ್ಗೆ ಗೊತ್ತಿರ್ಬೇಕಲ್ವಾ? ಗೊತ್ತಿದೆ, ಎಲ್ರಿಗೂ ಗೊತ್ತಿದೆ. ಇಲ್ಲ, ಯಾರಿಗೂ ಗೊತ್ತಿಲ್ಲ. ನಾನು ನಿಮ್ಮಪ್ಪನ ಬಗ್ಗೆ ವಿಚಾರಿಸಿದ್ದೀನಿ. ನೀನ್ ನೋಡಿದ್ರೆ ನಮ್ಮಪ್ಪ ಅಷ್ಟು ದೊಡ್ಡವರು, ಇಷ್ಟು ದೊಡ್ಡವರು, ಇಂಟರ್ನ್ಯಾಷನಲ್ ಟ್ರಿಪ್ಪಲ್ಲಿ ಇರ್ತಾರೆ ಅಂತ ಕತೆ ಹೊಡಿತೀಯ. ಚೋಟ ಕೇಳಿದ್ರ ದಿವ್ಯನ್ ಡೌಟ್ನ? ನಮ್ಮ ಅಪ್ಪನ ಬಗ್ಗೆ ಊರವ್ರಿಗೆ ಗೊತ್ತಿಲ್ವಂತೆ, ಅದಕ್ಕೆ ನಮ್ಮ ಅಪ್ಪನ ಬಗ್ಗೆ ದಿವ್ಯಂಗೆ ಡೌಟ್ ಬಂದಿರೋದು. ದಿವ್ಯಾ, ನೀನ್ ಮಿಸ್ಟೇಕ್ ಮಾಡ್ಕೊಂಡಿದ್ಯಾ. ನಮ್ಮ 3 ಜನಕ್ಕೆ ನಮ್ಮಪ್ಪ ಯಾರು ಅಂತ ಗೊತ್ತಿಲ್ಲದೆ ಇರ್ಬೋದು, ಆದ್ರೆ ಇಡೀ ಪ್ರಪಂಚಕ್ಕೆ ನಮ್ಮಪ್ಪ ಯಾರು ಅಂತ ಗೊತ್ತು. ಹಾಗಿದ್ರೆ ಪ್ರಪಂಚದಲ್ಲಿ ಈ ಊರೇ ಇಲ್ವಾ? ಇದೇನು ಅಂತರಿಕ್ಷದಲ್ಲಿದ್ಯಾ? ಹಾಗಲ್ಲ ಬೇಬಿ, ಈ ಜನಗಳು ಒಂಥರ ಕೂಪ ಮಂಡುಕಗಳಿದ್ದಂಗೆ. ಅಂದ್ರೆ ಬಾವಿಲಿರೋ ಕಪ್ಪೆಗಳು ಅಂತ. ಎಜುಕೇಶನ್ ಇಲ್ಲ, ನ್ಯೂಸ್ ಪೇಪರ್ ಓದಲ್ಲ, ಟಿವಿ ಅಂತೂ ನೋಡಲ್ಲ, ಇಂಟರ್ನೆಟ್ ಅಂತೂ ಕೇಳಲೇ ಬೇಡ. ಇನ್ನು ಈ ಜನಕ್ಕೆ ಹೊರಗಿನ ಪ್ರಪಂಚದಲ್ಲಿ ಏನ್ ನಡೀತಾ ಇದೆ ಅಂತ ಹೇಗೆ ಗೊತ್ತಾಗ್ಬೇಕು ಹೇಳು? ಅದಕ್ಕೆ ಅವ್ರು ಯಾರಿಗೂ ನಮ್ಮ ಅಪ್ಪನ ಬಗ್ಗೆ ಗೊತ್ತೇ ಇಲ್ಲ. ಅದು ಅಲ್ಲದೆ ನಮ್ಮಪ್ಪ ಚಿಕ್ಕ ವಯಸ್ಸಲ್ಲೇ ಊರು ಬಿಟ್ಟು ಹೋಗಿ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿ ವಾಪಸ್ ಊರ ಕಡೆನೇ ಬಂದಿಲ್ಲ. ಅದಕ್ಕೆ ಅವ್ರು ಯಾರಿಗೂ ಗೊತ್ತಿಲ್ಲ. ಇನ್ಫ್ಯಾಕ್ಟ್ ಅವ್ರು ಯಾರು ನಮ್ಮ ಅಪ್ಪನ ಮುಖಾನೇ ನೋಡಿಲ್ಲ. ಬುಡ್ಲಾ ಬುಟ್ಟಾಗ್ಲಾ ಗೂಳಿಗೆ ಎಲ್ಲ ಸಮಜಾಯಿಸಿ ಕೊಡೋದು ನೀನು? ಗೂಳು ಹೇಳ್ದಕ್ಕೆ ಕಾಗೇನು ಬೆಳಗಾಗೋದಾ? ಬುಟಾಕೋ. ಅವಳು ನನ್ನ ಹೆಂಡತಿ ತಾತ. ಅವಳ ಡೌಟ್ನ ಕ್ಲಿಯರ್ ಮಾಡೋದು ನನ್ನ ಡ್ಯೂಟಿ ಅಲ್ವಾ ಬ್ಯೂಟಿ? ಎಷ್ಟೇ ದೊಡ್ಡವರಾದ್ರೂ ಸ್ವಂತ ಊರ್ನ ಮರಿತಾರ. ಅಟ್ಲೀಸ್ಟ್ ನಿಮ್ ತಾತ ನೋಡಕ್ಕೂ ಬಂದಿಲ್ವಾ? ತಾತ ಬೇಡ ತಾತ, ಅದನ್ನೆಲ್ಲ ಹೇಳ್ಬೇಡ ಪ್ಲೀಸ್, ಬೇಡ ಬೇಡ. ಸುಮ್ಕಿರ್ಲ ನೀನು. ಅವನು ನನ್ನ ನೋಡಕ್ ಬರೋದ? ನೋಡಕ್ ಬಂದ್ರೆ ಕಾಲ್ ಮುರಿದು ಬಿಡ್ತೀನಿ. ಚಿಕ್ಕ ವಯಸ್ಸಿನಾಗೆ ನನ್ನ ಮಾತು ಮೀರಿ ಓಡೋಟವನೆ. ಅದು ಅಲ್ಲದೆ ಯಾವಳ ಸುಪ್ನಾತಿನ ಪಿರುತಿ ಮಾಡಿ ಲಗ್ನ ಆಗ್ಬಿಟ್ಟವನೆ. ಅವತ್ತೇ ನಿರ್ಧಾರ ಮಾಡ್ಬಿಟ್ಟಿವ್ನಿ ಅವ್ನು ನನ್ನ ಮಗನೇ ಅಲ್ಲ ಅಂತ. ನೀನು ಹಠ ಬಿಡಲ್ಲ ತಾತ. ನೋಡದೆ ದಿವ್ಯಾ, ಅಪ್ಪ ಮಗನಿಗಿಬ್ಬರಿಗೂ ಜಗಳ, ತುಂಬಾ ಹಠ. ನಾನು ಏನ್ ಮಾಡ್ಲಿ ಹೇಳು? ನೀನ್ ನೋಡಿದ್ರೆ ನನ್ನನ್ನು ಕೇಳ್ತೀಯ? ಇವರಿಬ್ರು ಜಗಳದಿಂದಾಗಿನೇ ಅಪ್ಪ ಇಲ್ಲಿಗೆ ಬರ್ತಿಲ್ಲ, ತಾತ ಅಲ್ಲಿಗೆ ಹೋಗ್ತಿಲ್ಲ. ಬಾ, ನಿಮ್ದೊಂದು ವಿಚಿತ್ರ ಫ್ಯಾಮಿಲಿ, ಅರ್ಥನೇ ಆಗಲ್ಲ. ಏನ್ ಮಾಡೋದು ದಿವ್ಯಾ? ನನಗೂ 4 ಜನರ ತರ ಬದುಕಬೇಕು, ಫ್ಯಾಮಿಲಿ ಲೈಫ್ನ ಎಂಜಾಯ್ ಮಾಡಬೇಕು ಅಂತ ಆಸೆ. ಆದ್ರೆ ಏನ್ ಮಾಡೋದು ದಿವ್ಯಾ? ನನ್ನ ಜೀವನದಲ್ಲಿ ಆ ಭಾಗ್ಯನೇ ಇಲ್ಲ. ತಾತ ಮತ್ತೆ ಅಪ್ಪ ಬೇರೆ ಆದಂಗೆ ನಿನ್ನ ಪ್ರೀತಿ ಮಾಡಿ ಮದುವೆ ಮಾಡಿಕೊಂಡು ನಾನು ಅಪ್ಪ ಬೇರೆ ಆಗ್ಬಿಟ್ವಿ. ಒಂದೊಂದ್ಸಲ ಯಾಕಾದ್ರೂ ಲವ್ ಮಾಡಿದ್ನೋ ಅಂತ ಅನಿಸ್ಬಿಡುತ್ತೆ. ಅಪ್ಪ ತೋರಿಸಿದ ಯಾವ್ದಾದ್ರು ಹುಡುಗಿನ ಮದ್ವೆ ಆಗಿದ್ದಿದ್ರೆ ನನಗಿಂತ ಗತಿನೇ ಬರ್ತಿರ್ಲಿಲ್ಲ ಅಂತ ಅನ್ಸುತ್ತೆ. ಅಂದ್ರೆ
ನಾನು ಪ್ರೀತಿ ಮಾಡಿದ್ಕೆ ಇಷ್ಟೆಲ್ಲ ತೊಂದರೆ ಆಗ್ತಿದೆ ಅಂತನಾ? ಹಾಗಲ್ಲ ಬೇಬಿ, ತೊಂದರೆ ಅಂತ ಅನ್ಕೊಂಡಿದ್ರೆ ನಾನು ಇಷ್ಟೆಲ್ಲ ರಿಸ್ಕ್ ತಗೋತಾ ಇದ್ನ. ನನಗೆ ನೀನು ಬೇಕು, ಅಪ್ಪನೂ ಬೇಕು. ಆದರೆ ಅಪ್ಪ ಒಂದೇ ಆಪ್ಷನ್ ಅಂತ ಹೇಳಿದ್ದಾರೆ. ಆಯ್ತಾಯ್ತು, ಅಳ್ಬೇಡ. ಇಷ್ಟು ದೂರನೇ ಬಂದಾಗಿದೆ, ಇನ್ನೇನು ಯೂಟರ್ನ್ ತಗೊಳಕ್ಕಾಗತ್ತಾ? ಈಗಲಾದರೂ ನಿನ್ನ ಡೌಟ್ ಕ್ಲಿಯರ್ ಆಯ್ತಲ್ಲ ದಿವ್ಯಾ, ಇನ್ನೂ ಏನಾದರೂ ಇದ್ರೆ ಕೇಳ್ಬಿಡು. ನಾನು ನಿಮ್ಮಪ್ಪನ ಫೋಟೋ ನೋಡಬೇಕು. ಅವತ್ತು ನಿನ್ನ ಮ್ಯಾನ್ಷನ್ಗೆ ಕರ್ಕೊಂಡು ಹೋದಾಗ ಅಪ್ಪನ ನೀನು ಡೈರೆಕ್ಟಾಗಿ ನೋಡ್ದಿಯಲ್ಲ ಬೇಬಿ, ಇನ್ನು ಫೋಟೋ ಯಾಕಬೇಕು? ನೋಡಿದ್ದೆ, ಆದರೆ ಮತ್ತೆ ನೋಡಬೇಕು ಅಂತ ಅನಿಸ್ತದೆ. ಯಾವತ್ತೋ ಒಂದಿನ ಒಂದು 5 ನಿಮಿಷ ನೋಡಿದ ತಕ್ಷಣ ಅವ್ರ ಮುಖ ಹೇಗೆ ನೆನಪಿರುತ್ತೆ? ಅದಕ್ಕೆ ಕೇಳ್ತಾ ಇರೋದು, ನಿಮ್ಮ ಅಪ್ಪನ ಫೋಟೋ ತೋರಿಸು. ಫೋಟೋ ಫೋಟೋ ಯಾಕೆ, ಫೋಟೋನೂ ಇಲ್ವಾ? ಇದೆ ದಿವ್ಯಾ. ಮತ್ತೆ ತೋರಿಸು. ನಿಮ್ಮಪ್ಪ ಫಾರಿನ್ಗೆಲ್ಲ ಹೋಗ್ತಾರೆ ಅಂತ ಹೇಳಿದ್ಯಲ್ಲ, ಅಲ್ಲಿ ತೆಗೆಸ್ಕೊಂಡಿರೋ ಫೋಟೋಸ್ ತೋರಿಸು. ಒಂದು ಫೋಟೋನೇ ತೋರ್ಸಕ್ಕಿಲ್ಲ, ಇನ್ನು ಫಾರಿನ್ ಕಂಟ್ರಿದು ಎಲ್ಲಿಂದ ತೋರಿಸ್ಲಪ್ಪ? ಅಯ್ಯೋ ಭಗವಂತ, ನನ್ನೇ ಯಾಕಪ್ಪ ಹಿಂಗೆ ತಗಲಾಗ್ತೀಯಾ? ಯಾಕೋ ಅದಕ್ಕೆ ಸರಿಯಾಗಿ ಲಾಕ್ ಮಾಡ್ತವ್ರಲ್ಲ, ಏನು ಸಮಾಚಾರ?